ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ನಮ್ಮ ಪುತ್ತೂರಿನ ಅರುಣ ಕಲಾಮಂದಿರದಲ್ಲಿ ಸಾರಿ ಎಕ್ಸ್ಚೇಂಜ್ ಮೇಳ ನಡೀತಾ ಉಂಟು. ಹಾಗೆ ಇವತ್ತು ಅಲ್ಲಿಗೆ ಬಂದದ್ದು. ಈ ಕಾನ್ಸೆಪ್ಟ್ ನನಗೆ ಹೊಸದು, ಹಾಗೆ ಗೊತ್ತಿಲ್ಲ ಹೇಗಿರ್ತದೆ ಅಂತ. ನಾನು ಇಲ್ಲಿಗೆ ಸಂಡೆ ಬಂದದ್ದು, ಒಂದು 6 ಗಂಟೆ ಆಗ್ತಾ ಬಂದಿದೆ. ನೋಡಿ ಅಂತ ಯಾರು ಸಹ ಇಲ್ಲ, ಜನ ಖಾಲಿ ಖಾಲಿ ಕಾಣ್ತಾ ಉಂಟು. ಎಲ್ಲಿ ನೋಡಲಿಕ್ಕೆ ಸಹ ಗೊತ್ತಿಲ್ಲ ಆಯಿತಾ, ಫುಲ್ ಸಾರೀಸೇ ಕಾಣ್ತಾ ಉಂಟು. ನಾನು ಸಾರಿ ಎಕ್ಸ್ಚೇಂಜ್ ಮಾಡಲಿಕ್ಕೆ ಉಂಟಲ್ಲ, ಒಂದು 4 ಸಾರಿ ತಗೊಂಡು ಬಂದದ್ದು. ಅದು ಸಹ ನನ್ನ ಹತ್ರ ಇರಲಿಲ್ಲ, ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಕೇಳಿ ತಗೊಂಡು ಬಂದದ್ದು. ಇಲ್ಲಿ ನಮಗೆ ಸಾರಿ ಎಕ್ಸ್ಚೇಂಜ್ ಮಾತ್ರ ಅಲ್ಲದೆ ಸಹ ನಮಗೆ ಸಾರಿ ಬೈ ಮಾಡಲಿಕ್ಕೆ ಕೂಡ ಆಗ್ತದೆ. ಕೆಲವು ಸಾರೀಸ್ ಎಲ್ಲ ನೋಡುವಾಗ ಉಂಟಲ್ಲ, ಕ್ವಾಲಿಟಿ ಒಳ್ಳೆ ಉಂಟು ಅಂತ ಆಗ್ತದೆ. ಇದೀಗ ತೋರಿಸ್ತಾ ಇದ್ದಾನಲ್ಲ, ಅದೆಲ್ಲ ಕಾಟನ್ ಸಾರೀಸ್. ಪ್ರಿಂಟೆಡ್ ಕಾಟನ್ ಕಲೆಕ್ಷನ್ ತುಂಬ ಉಂಟು, ಪ್ಲೇನ್ ಸಾರೀಸ್ ಕಮ್ಮಿ ನೋಡಲಿಕ್ಕೆ. ನಮಗೆ ಇಲ್ಲಿ ಸಾರೀಸ್ ಉಂಟಲ್ಲ 350 ರೇಂಜಲ್ಲಿ ಶುರುವಾಗೋದು, ಅದಕ್ಕಿಂತ ಕಮ್ಮಿಯಲ್ಲಿಲ್ಲ. ಮೊದಲು ಸಾರೀಸ್ ಎಲ್ಲ ನೋಡಿ ಮತ್ತೆ ಎಕ್ಸ್ಚೇಂಜ್ ಇದು ನೋಡುವ ಅಂತೇಳಿ. ಈಗ ನಿಮಗೆ ಕಾಟನ್ ಸಾರೀಸಲ್ಲಿ ಕೆಲವೊಂದು ಸಾರಿ ತೋರಿಸ್ತೇನೆ. ಈ ಒಂದು ಲೈನಲ್ಲಿ ಫುಲ್ ಪ್ರಿಂಟೆಡ್ ಕಾಟನ್ ಸಾರಿ ಬರ್ತದೆ. ಹಾಗೆ ಇನ್ನೊಂದು ಲೈನಲ್ಲಿ ಶಿಫಾನ್ ಸಾರಿ, ಮತ್ತು ನೆಕ್ಸ್ಟ್ ಲೈನಲ್ಲಿ ಸಿಲ್ಕ್ ಸಾರೀಸ್ ಬರೋದು. ಇವತ್ತು ನಾನು ಇಲ್ಲಿಂದ ಎಂತ ತಗೊಳ್ಳೋದಿಲ್ಲ, ಬರೀ ಎಕ್ಸ್ಚೇಂಜ್ ಸಾರಿಯಲ್ಲಿ ಸಿಕ್ಕಿದ್ರೆ ತಗೊಳ್ಳೋದು. ಕಾಟನ್ ಸಾರೀಸಲ್ಲಿ ಕೂಡ ಹಾಗೆ 700, 1000ವರೆಗೆ ಉಂಟು. ನೋಡುವಾಗ ಸ್ವಲ್ಪ ನೋಡಿ ತಗೊಳ್ಬೇಕು, ಅಂದರೆ ನೋಡಲಿಕ್ಕೆಲ್ಲ ಸೇಮ್ ಇರ್ತದಲ್ವ ಸಾರೀಸ್. ಫ್ಯಾನ್ಸಿ ಸಾರೀಸ್ ಕೂಡ ಇಲ್ಲಿ ಉಂಟು, ನೋಡ್ತಾ ಇರ್ಬೋದು ನೀವು. ಹೆಚ್ಚಾಗಿ ಇರೋದು ಹೆವಿ ವರ್ಕ್ ಬಂದು, ಅಂದರೆ ಸಾರಿ ಪ್ಲೇನ್ ಇರ್ತದೆ, ಬ್ಲೌಸ್ ವರ್ಕ್ ಬರ್ತದಲ್ವ ಅದು. ಫ್ಯಾನ್ಸಿ ಸಾರೀಸ್ ಹೀಗೆ ನೋಡುವಾಗ ಚೆಂದ ಉಂಟು, ಆದರೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅದರ ರೇಂಜ್ ಕೂಡ ಅಷ್ಟೇ, 1700ಇಂದ ಶುರುವಾಗೋದು. ಸಿಂಪಲ್ ಆಗಿದ್ದರೆ ಚೆಂದ ಕಾಣ್ತದೆ, ಇದು ಸ್ವಲ್ಪ ವರ್ಕ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಉಂಟು. ನೀವು ಕೂಡ ಬಂದರೆ ಇಷ್ಟ ಆದರೆ ಮಾತ್ರ ತಗೊಳ್ಳಿ, ಸುಮ್ಮನೆ ಇದು ತಗೊಂಡು ಸಹ ವೇಸ್ಟ್ ಹಾಗೆ ಬಿಟ್ಟರೆ. ಕಾಟನ್ ಸ್ಯಾರೀಸ್ ಇದ್ದು ಕ್ವಾಲಿಟಿ ಒಳ್ಳೆ ಉಂಟು, ಆದರೆ ರೇಂಜ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಉಂಟು. ಒಂದು 250, 300 ರೇಂಜಲ್ಲಿ ಸಿಕ್ಕಿದ್ರೆ ಸಹ ಓಕೆ ಇತ್ತು ಅಂತಾಯಿತು. ವಿದೌಟ್ ಎಕ್ಸ್ಚೇಂಜ್ ಸ್ಯಾರೀಸಿಗೆ ಯಾವುದೇ ಆಫರ್ ಆಗಲಿ ಡಿಸ್ಕೌಂಟ್ ಇರೋದಿಲ್ಲ. ಇಲ್ಲಿ ಉಂಟಲ್ಲ ಒಂದು ಟ್ವಿಸ್ಟ್ ಉಂಟು, ನಾನು ನಿಮಗೆ ಮತ್ತೆ ಹೇಳ್ತೇನೆ. ಮತ್ತು ಈಗ ಬೇರೆ ಕಡೆ ಕೂಡ ಆಫರ್ ನಡೀತಾ ಉಂಟಲ್ವ, ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ತಗೊಂಡ್ರೆ ಆಯಿತು. ನಾನು ಬರುವಾಗ ಉಂಟಲ್ಲ, ಇಲ್ಲಿ ಯಾರೂ ಸೇರಲಿಲ್ಲ ಆಯಿತಾ. ಅದಾದಮೇಲೆ ಒಂದು 7 o'clock ಆಗ್ತಾ ಬರುವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೇನಲ್ಲ, ಅದೆಲ್ಲ ಶಿಫಾನ್ ಸಾರೀಸ್ ಕೆಲವು ಒಳ್ಳೆ ಉಂಟು, ಕೆಲವು ಓಕೆ ಓಕೆ ಅಂತ ಆಗ್ತದೆ. ಮತ್ತು ಇದು ಎಷ್ಟು ರೇಂಜ್ ಗೊತ್ತುಂಟಾ, 300ಇಂದ ಶುರುವಾಗೋದು. ನಾರ್ಮಲಾಗಿ ನಮಗೆ ಬೇರೆ ಕಡೆ 300 ಒಳಗೆ ಸಿಗ್ಬೋದು. ಈ ಲೈನ್ ಫುಲ್ ಅದೇ ಸ್ಯಾರೀಸ್ ಇಟ್ಟಿದ್ದಾರೆ ಆಯಿತಾ. ಮತ್ತು ಇದನ್ನು ತೆಗಿಲಿಕ್ಕೆ ಸಾಗೋದಿಲ್ಲ ಸಾಫ್ಟ್ ಸಾರಿ ಆಗಿ. ಆದರೂ ಸಹ ಒಂದು ಸಾರೀಸ್ ನಿಮಗೆ ತೋರಿಸ್ತೇನೆ. ಇದು ಶಿಫಾನ್ ಸಾರಿ ಆಗಿರೋದ್ರಿಂದ ನಮಗೆ ಡೈಲಿ ಯೂಸಿಗೆಲ್ಲ ಬೆಟರ್ ಉಂಟು. ಈ ಒಂದು ಸಾರಿ ನೋಡಿ, ಕಾಟನ್ ಸಾರಿ, ಸಿಲ್ವರ್ ಜರಿ ಬರ್ತದೆ. ಮತ್ತು ಇದು ಬೇರೆ ಬೇರೆ ಕಲರಲ್ಲಿ ಕೂಡ ಉಂಟು, 360ಇಂದ ಶುರುವಾಗೋದು ಇದು. ಸಿಲ್ಕ್ ಸ್ಯಾರೀಸ್ ಕೂಡ ಹಾಗೆ 1700ಇಂದ ಶುರುವಾಗ್ತದೆ. ಕ್ವಾಲಿಟಿ ಒಳ್ಳೆ ಉಂಟು ಕೆಲವು. ಮತ್ತು ಅದರಲ್ಲಿ ಸಹ ನಿಮಗೆ 1000 ಒಳಗೆ ಸ್ಯಾರೀಸ್ ಉಂಟು, 1000 ರೇಂಜಲ್ಲಿ. ಅದಕ್ಕಿಂತ ಇದಾಗ್ಬೋದು ಅಂತ ಆಗ್ತದೆ. ಕಲರ್ ಆಪ್ಷನ್ಸ್ ನಮಗೆ ತುಂಬ ಸಿಗ್ತದೆ ನೋಡಲಿಕ್ಕೆ. ಈಗ ಕೆಲವು ಸ್ಯಾರೀಸ್ ತೋರಿಸ್ತೇನೆ ನಿಮಗೆ. ಮತ್ತು ಕೆಲವೊಂದು ಯುನಿಕ್ ಕಲರ್ ಕೂಡ ಉಂಟು. ಈಗ ಒಂದು ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಇದು ಮಸ್ಟರ್ಡ್ ಕಲರ್, ತುಂಬ ಚೆಂದ ಉಂಟು ನೋಡಲಿಕ್ಕೆ. ಹಾಗೆ ಕ್ವಾಲಿಟಿ ಕೂಡ ನನಗೆ ಇಷ್ಟ ಆಯಿತು. 1500, 1700ಅಲ್ಲಿ ಉಂಟಿದು. ಸಣ್ಣ ಫಂಕ್ಷನಿಗೆಲ್ಲ ಮತ್ತು ಗಿಫ್ಟ್ ಕೊಡಲಿಕ್ಕೆಲ್ಲ ಇದು ಒಳ್ಳೆ ಉಂಟಾಯಿತು, ಇಲ್ಲಿಂದ ತಗೊಳ್ಬೋದು. ಇಲ್ಲಿ ಎಷ್ಟು ಸಾರೀಸ್ ನೋಡಲಿಕ್ಕೆ ಸಿಗ್ತದಲ್ಲ, ನನಗೆ ಎಲ್ಲದಕ್ಕಿಂತ ಇಷ್ಟ ಆದದ್ದು ಇದುವೇ ಸಾರೀಸ್ ಆಯಿತಾ, ಟಿಶ್ಯೂ ಸಿಲ್ಕ್ ಸಾರಿ. ಇದರಲ್ಲಿ ಹೆಚ್ಚಾಗಿ ರನ್ನಿಂಗ್ ಬ್ಲೌಸ್ ಬರ್ತದೆ.
ಗಿಫ್ಟ್ ಕೊಡಲಿಕ್ಕೆಲ್ಲ ಇಲ್ಲಿಂದನೇ ತಗೊಳ್ಬೋದು. ಈ ಟಿಶ್ಯೂ ಸಾರೀಸ್ ಉಂಟಲ್ಲ ಅದೆಲ್ಲ ಸಹ ನಿಮಗೆ ಡಾರ್ಕ್ ಶೇಡಲ್ಲಿಲ್ಲ, ನ್ಯೂಡ್ ಶೇಡಲ್ಲಿ ಅಂದರೆ ಲೈಟ್ ಶೇಡಲ್ಲಿ ಉಂಟು. ಮತ್ತು ಇದರ ಬಾಡಿಯಲ್ಲಿ ವರ್ಕ್ ಆಗ್ತದಲ್ಲ ಅದು ಸಹ ನಿಮಗೆ ಗೊತ್ತೇ ಆಗೋದಿಲ್ಲ, ಒಂಥರ ಸೆಟಲ್ ಆಗಿ ಉಂಟು. ಈಗ ಹೆಚ್ಚಾಗಿ ಎಲ್ಲರೂ ಇದೇ ಥರದ ಸಾರೀಸ್ ಅಲ್ವಾ ಹಾಕೋದು. ಟಿಶ್ಯೂ ಸಾರಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಐರನ್ ಬೇಕಾಗ್ತದಾ ಅಂತ ಆಗ್ತದೆ, ಅಂದರೆ ಅದು ಸರಿಯಾಗಿ ನಿಲ್ಲುವುದಿಲ್ಲಲ್ಲ. ಮತ್ತು ಸ್ವಲ್ಪ ಸಾಫ್ಟ್ ಕೂಡ ಉಂಟು ಸಾರಿ. ಇದು ಕ್ರೀಮ್ ಕಲರ್ ಬೇಜ್ ಕಲರ್ ಸಾರಿ ಆಯಿತಾ. ಇದರಲ್ಲಿ ಬಾಡಿಯಲ್ಲಿ ವರ್ಕ್ ಉಂಟಲ್ವ, ಹಾಗೆ ಮತ್ತೆ ಬಾರ್ಡರ್ ಉಂಟು ಅಂತಲೇ ಗೊತ್ತಾಗೋದಿಲ್ಲ, ಅಂದರೆ ಫುಲ್ ವರ್ಕ್ ಬಂದು. ಬೇರೆ ಬೇರೆ ಕಲರ್ ಕೂಡ ಉಂಟು ಇಲ್ಲಿ. ಲ್ಯಾವೆಂಡರ್ ಕಲರ್ ಸಾರಿ ಉಂಟಾಯ್ತಾ, ನೋಡಲಿಕ್ಕೆ ಚೆಂದ ಉಂಟು. ಇದೆಲ್ಲ ಸಾರೀಸ್ ಸ್ವಲ್ಪ ಕಮ್ಮಿ ರೇಂಜಲ್ಲಿ ಉಂಟು, ಆದರೆ ಇದರ ಕ್ವಾಲಿಟಿ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. 1000 ರೇಂಜಲ್ಲಿ ಅಮೌಂಟ್ ಕೊಡುವ ಹಾಗೆ ಇರಲಿಲ್ಲ ನನಗಿದು ನೋಡುವಾಗ. ನಿಮಗೆಲ್ಲಿ ಅದ್ರ ಇಷ್ಟ ಆದರೆ ನೀವು ತಗೊಳ್ಳಿ ಆಯಿತಾ. ಈ ಒಂದು ಸಾರಿ ನೋಡಿ ತುಂಬ ಚೆಂದ ಉಂಟು ನೋಡಲಿಕ್ಕೆ, ಹಾಗೆ ಕಲರ್ ಕೂಡ ಒಳ್ಳೆ ಉಂಟು. ಮತ್ತು ಇನ್ನೊಂದೆಂತ ಗೊತ್ತುಂಟಾ, ಇಲ್ಲಿ ನಮಗೆ ಬರೀ ಸಾರೀಸ್ ಮಾತ್ರ ಅಲ್ಲ, ರೈನ್ಕೋಟ್ ಮಾತ್ರ ಅಲ್ಲ, ಮೆನ್ಸಿದ್ದು ಶರ್ಟ್ಸ್ ಬರ್ತದೆ, ಹಾಗೆ ಮಕ್ಕಳಿಗೆ ಆಗುವಂತಹ ಡ್ರೆಸ್ ಕಲೆಕ್ಷನ್ ಉಂಟು, ನೈಟಿ ಉಂಟು, ಮತ್ತು ಸ್ಕರ್ಟ್ಸ್ ಉಂಟು. ನೈಟಿಯದ್ದು ರೇಂಜ್ ಎಷ್ಟು ಕೇಳಲಿಲ್ಲ, ಅದರಲ್ಲಿ ಹಾಕಿ ಸೇರಲಿಲ್ಲ. ಮತ್ತು ಇದು ಕ್ವಾಲಿಟಿ ಒಳ್ಳೆ ಉಂಟಾಯ್ತಾ, ಪ್ಯೂರ್ ಕಾಟನ್ ಇದು. ನೈಟಿ ಕಲೆಕ್ಷನ್ ತುಂಬ ಉಂಟು ನೋಡಲಿಕ್ಕೆ ಇಲ್ಲಿ. ಈಗ ಸ್ಕರ್ಟ್ಸ್ ತೋರಿಸ್ತೇನೆ. ಇದರ ರೇಂಜ್ ಕೂಡ ನಾನು ನೋಡಲಿಲ್ಲ, ಅದರಲ್ಲಿ ಉಂಟಾ ಇಲ್ವೋ ಗೊತ್ತಿಲ್ಲ. ನೋಡಿ ಇದಿಷ್ಟು ಜಾಗದಲ್ಲಿ ನೈಟಿ ಮತ್ತು ಸ್ಕರ್ಟ್ಸ್ ಇರೋದು. ಈಗ ಇಲ್ಲಿ ಸ್ಟೇಜ್ ಮೇಲೆ ಬಂದದ್ದು, ಇಲ್ಲಿ ಸಣ್ಣ ಮಕ್ಕಳ ಡ್ರೆಸ್ ಕಲೆಕ್ಷನ್ ಉಂಟು, ಹಾಗೆ ಶರ್ಟ್ಸ್ ಉಂಟು. ಇದರ ಕ್ವಾಲಿಟಿ ಕೂಡ ಹಾಗೆ ಓಕೆ ಉಂಟು. ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಎಲ್ಲ ನೋಡಿ ತಗೊಂಡ್ರೆ ಆಯಿತು. ಇಲ್ಲಿ ಸಣ್ಣ ಮಕ್ಕಳ ಡ್ರೆಸ್ ಕಲೆಕ್ಷನ್ ಉಂಟು, ಅಂದರೆ ಡೈಲಿ ಯೂಸಿಗೆ ಹಾಕುವಂಥದ್ದು. ಮೆಟೀರಿಯಲ್ ವ್ಯಾಲ್ಯೂ ಹೇಳುವಷ್ಟೇನೂ ಇರಲಿಲ್ಲ. ಇದು ನೋಡಿ ಮೆನ್ಸ್ ಇದು ಶರ್ಟ್ಸ್ ಎಷ್ಟು ಉಂಟು ಅಂತ. ಮತ್ತು ಇನ್ನೂ ಸಹ ಒಳ್ಳೆ ಕ್ವಾಲಿಟಿಯ ಶರ್ಟ್ಸ್ ಇಲ್ಲಿ ಇಟ್ಟಿದ್ದಾರೆ. ಇದು ಸಹ ಹಾಗೆ 1500 ರೇಂಜಿಂದ ಶುರುವಾಗೋದು. ಇದರ ಕ್ವಾಲಿಟಿ ಒಳ್ಳೆ ಉಂಟು ಅಂತ ಆಗ್ತದೆ ನೋಡುವಾಗಲೇ. ಇದರಲ್ಲಿ ಸಹ ಬೇರೆ ಬೇರೆ ಕಲರ್ ಉಂಟು, ಪ್ಲೇನ್ ಉಂಟು, ಹಾಗೆ ಚೆಕ್ಸ್ ಬಂದುಂಟು. ಬೇರೆ ಬೇರೆ ಶಾಪಲ್ಲಿ ಒಂದು ಶರ್ಟಿಗೆ ಎಷ್ಟಿರ್ತದೆ ಅಂತ ಗೊತ್ತಿಲ್ಲ, ಹಾಗೆ ಇದು ವರ್ತ್ ಅಂತ ಆದರೆ ತಗೊಳ್ಬೋದು. ಇಲ್ಲಿ ರೈನ್ ಕೋಟ್ ಕೂಡ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಉಂಟು, ಅದು ಕೂಡ ತೋರಿಸ್ತೇನೆ ನಿಮಗೆ. ಕೆಲವರು ಆಗ ಓಲ್ಡ್ ಅಂಬ್ರೆಲ್ಲ ಎಲ್ಲ ತಗೊಂಡು ಬಂದಿದ್ರು, ಅದೆಲ್ಲ ಎಕ್ಸ್ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಇದು ರೈನ್ ಕೋಟ್ ಯಾವುದು ಗೊತ್ತುಂಟಾ, ಬ್ರ್ಯಾಂಡೆಡ್ ಆಯಿತಾ. ಇದಕ್ಕೆ 2000 1800 ಎಲ್ಲ ಉಂಟು. ಇದು ಯಾವುದು ಸಹ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಮತ್ತು ಅಲ್ಲಿ ಓಪನ್ ಆದದ್ದು ಕೂಡ ಇರಲಿಲ್ಲ. ಮತ್ತು ಅದು ಓಪನ್ ಮಾಡಿದರೆ ಎಲ್ಲಿಯಾದರೂ ಫೋಲ್ಡ್ ಮಾಡಿದರೆ ಸರಿಯಾಗದಿದ್ರೆ ಅಂತೇಳಿ ಬೇಡ ಅಂತ. ಒಂದು ರೈನ್ ಕೋಟಿಗೆ 1800 ಎಲ್ಲ ಇರ್ತದಾ, ನನಗೆ ಗೊತ್ತಿಲ್ಲ ಅದು. ಇದೆಲ್ಲ ಸಹ ಅದೇ ರೇಂಜಲ್ಲಿ ಬರೋದು. ಮತ್ತು ಎಲ್ಲರೂ ಒಂದು ಪ್ಲಾಸ್ಟಿಕ್ ಟೈಪಲ್ಲಿ ಹಾಕ್ತಾರಲ್ಲ ಅದು ಕೂಡ ಉಂಟು. ಸಣ್ಣ ಮಕ್ಕಳ ರೈನ್ ಕೋಟ್ ಕೂಡ ಉಂಟು, ಹಾಗೆ ಅಂಬ್ರೆಲಾ ಕಲೆಕ್ಷನ್ ಕೂಡ. ಬೇರೆ ಬೇರೆ ಟೈಪಲ್ಲಿ ಅಂಬ್ರೆಲಾ ಕಲೆಕ್ಷನ್ ಉಂಟಾಯ್ತಾ. ಇದು ನೋಡುವಾಗಲೇ ಒಂಥರ ಕಲರ್ಫುಲ್ಲಾಗಿ ಉಂಟು. ಸಣ್ಣ ಮಕ್ಕಳ ರೈನ್ ಕೋಟಿಗೆ ಸಹ 340 ಉಂಟಾಯ್ತಾ. ಮೆಟೀರಿಯಲ್ ನೋಡುವಾಗ ಒಳ್ಳೆ ಉಂಟು ಅಂತ ಆಗ್ತದೆ.
ಅಂಬ್ರೆಲಾ ಕಲೆಕ್ಷನ್ ನೋಡಿ ತೋರಿಸ್ತೇನೆ ಎಷ್ಟುಂಟು ಅಂತ. ಇದೆಲ್ಲದೇ ಒಂದು 300 ರೇಂಜಲ್ಲಿ ಇರ್ಬೋದು. ಅಂಬ್ರೆಲಾದು ಕ್ವಾಲಿಟಿ ಕೂಡ ಒಳ್ಳೆ ಉಂಟು. ನಾನು ಸಹ ತಗೊಳ್ತಿಲ್ಲ ಇಲ್ಲಿಂದ, ಲಾಸ್ಟ್ ಇಯರ್ ತಗೊಂಡ ಅಂಬ್ರೆಲಾವೇ ಹಾಗೆ ಉಂಟು. ಓಕೆ, ಈಗ ಎಕ್ಸ್ಚೇಂಜ್ ವಿಷಯಕ್ಕೆ ಬರುವ. ಹಳೆ ಸ್ಯಾರೀಸ್ ಕೊಟ್ಟು ಹೊಸ ಸ್ಯಾರೀಸ್ ತಗೊಳ್ಳಿ ಅಂತ ಉಂಟು. ಇಲ್ಲಿ ಇವರು ಒಂದು ಸಾರಿಗೆ ಒಂದು 200 ಹಾಗೆ ಕೊಡ್ತಾರೆ. ಈಗ ನಾವು ಒಂದು ಓಲ್ಡ್ ಸಾರಿ ಕೊಟ್ಟರೆ ಇಲ್ಲಿಂದ ಹೊಸ ಸಾರಿ ಪರ್ಚೇಸ್ ಮಾಡಬೇಕು. ನೀವೇ ನೋಡಿರ್ಬೋದು, ಇಲ್ಲಿ 200 ರೇಂಜಿಗೆ ಯಾವ ಸಾರೀಸ್ ಕೂಡ ಇಲ್ಲ. ಹಳೆ ಸಾರಿ ಕೊಟ್ಟು ಹೊಸ ಸಾರಿ ತಗೊಳ್ಳಿ ಅಂತ ಹೇಳಿದರೆ ನನ್ನ ಆಲೋಚನೆ ಬೇರೆ ಇತ್ತು. ಇದು ನೋಡಿದರೆ ಎಕ್ಸ್ಟ್ರಾ ಪೇ ಕೂಡ ನಾವೇ ಮಾಡಬೇಕು. ತಂದಿದ್ದ ಸಾರಿ ಕೊಟ್ಟು ಯೂಸ್ ಇಲ್ಲ ಅಂತ ಹೇಳಿ ಸೀದಾ ತಗೊಂಡು ಹೋಗ್ತಾ ಇದ್ದೀನಿ ವಾಪಸ್ಸು.